ಸರ್, ಈಗಾಗಲೇ ನಾವು ಎಂಪಿಗಳ ಬಗ್ಗೆ ಹೇಳುವುದಾದರೆ ನಮ್ಮ ವಿಜಯಪುರದ ಲೋಕಸಭಾ ಸದಸ್ಯರಾಗಿರುವಂಥ ರಮೇಶ್ ಜಿಗಜಿಣಗಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಮರ ಇದು ಹಾಕಬೇಕು ಮರ, ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಉದ್ಧಾರ ಆಗೋದು ಅನ್ನುವಂಥ ಮಾತನ್ನು ಹೇಳಿದವರು. ಪಕ್ಕ ಜವಾರಿ ಮನುಷ್ಯ ಅವರು ಹೇಳಿದರು. ಅವರು ಸಹಿನೂ ಮಾಡಿಕೊಟ್ಟಾರ, ಗೊತ್ತಿಲ್ಲ. ಎಸ್ ಸರ್, ಅವರು ಕೊಟ್ಟಾರ. ಮತ್ತು ನಾವು ಈಗಾಗಲೇ ರಾಜ್ಯಪಾಲರಿಗೆ 5/1/2024 ರಾಜ್ಯಪಾಲರಿಗೆ ಇದ್ರೊಳಗೆ ಸರ್ ಟಿ ಶ್ರೀನಿವಾಸ್ ಅಂತ ತಿಳ್ಕೊಂಡು ವಿಜಯನಗರದ ಶಾಸಕರು, ಆನಂದ್ ಸಿಂಗ್ ಅವರು, ಹೊರಟ್ಟಿ ಸರ್ ಬಸವರಾಜ್ ಹೊರಟ್ಟಿ ಅವರು, ಆಮೇಲೆ ಗುರುಮಟ್ಕಲ್ ಶಾಸಕರು ಕುಂದಕೂರ್ ಅವರು, ರೋಣ ಶಾಸಕರು ರಮೇಶ್ ಜಿಗಜಿಣಗಿ ಅವರು, AS ಪಾಟೀಲ್ ನಳಹಳ್ಳಿ ಅವರು, ಯಶವಂತರಾಯಗೌಡ ಪಾಟೀಲ್ರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ರಮೇಶ್ ಕತ್ತಿ ಅವರು, ಅಭಯ್ ಪಾಟೀಲ್ರು, ಇವರೆಲ್ಲರೂ ಕೂಡ ನಾವು ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲಿಸ್ತೀವಿ, ಸಹಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನೂ ಅನೇಕ ಪತ್ರ ಕೊಟ್ಟವರು ಇವತ್ತು ಪ್ರಾರಂಭ ಮಾಡೀವಿ. ಮೊದಲಿಗೆ ಅವರೇ ಸರ್, ಅವರು ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ರಾಷ್ಟ್ರಪತಿಗಳು ಮತ್ತು ಪ್ರಧಾನಿಗಳಿಗೆ 4 ಜನರು ಕೂಡ ಅಡ್ರೆಸ್ ಮಾಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಬಾಗಲಕೋಟೆ ಹೀಗೆ 15 ಜಿಲ್ಲೆಗಳ ಒಳಗೊಂಡಂತೆ ಹೊಸ ರಾಜ್ಯ ರಚನೆಗೆ ನನ್ನ ಆಗ್ರಹವಿದೆ. ಕರ್ನಾಟಕ ಏಕೀಕರಣ ಆದಾಗಿನಿಂದ ಇಲ್ಲಿಯವರೆಗೂ ಎಲ್ಲ ಕ್ಷೇತ್ರಗಳಲ್ಲೂ ಈ ಭಾಗಕ್ಕೆ ನಿರಂತರವಾಗಿ ಅನ್ಯಾಯ, ಅದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದರು. ನಾ ಅಷ್ಟೇ ಅಲ್ಲ, ನಮ್ಮ ಭಾಗದ ಎಲ್ಲ ಶಾಸಕರಿಗೂ, ನನ್ನ ಸಹಪಾಠಿಗಳಿಗೆ ನನ್ನ ವಿಧಾನ ಪರಿಷತ್ತು ಮತ್ತು ಲೋಕಸಭಾ ಸದಸ್ಯರಿಗೂ ಅವರೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ನಾನು ಕೂಡ ಅವರಿಂದ ಸಹಿ ಸಂಗ್ರಹಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಾನು ಭಾಳ ಸ್ಪಷ್ಟವಾಗಿ ಇದರ ಬಗ್ಗೆ ಗಟ್ಟಿಯಾಗಿ ಧ್ವನಿಯನ್ನು ಎತ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸರ್, ನಾನು ನಾಗೇಶ್ ಗೋಲ್ಶೆಟ್ಟಿ, ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ.